ಯಾ ಬಾರ ಇಲ್ಲಿ. ಈ ಮಾನ ಮರ್ಯಾದೆ ಅನ್ನೋ ಅರ್ಥ ಬಿಡು, ಅದ್ರ ಸ್ಪೆಲ್ಲಿಂಗ್ ಆದ್ರೂ ಗೊತ್ತಿದೆಯಾ ನಿನಗೆ? ಯಾಕತ್ತೆ ಹೀಗೆ ಕೇಳ್ತಿದ್ದೀರಾ? ಯಾಕೆ ಅಂದ್ರೆ ಈ ಮನೆ ಮರ್ಯಾದಿನ ಎತ್ತಿ ಹಿಡಿಯಕ್ ಬರ್ದಿರೋ ಸೊಸೆ ಅಲ್ವೇನಮ್ಮ ನೀನು? ಸ್ವಲ್ಪ ಇಲ್ಲೇ ನಿಂತ್ಕೋ, ನಿನ್ ಗಂಡನು ಬಂದ್ಬಿಡ್ಲಿ, ಇಬ್ಬರಿಗೂ ಸೇರಿಸಿ ಆರತಿ ಮಾಡ್ತೀನಿ. ಅಮ್ಮ ಅಕ್ಕೆ ಯಾಕಮ್ಮ ಅವಮಾನ ಮಾಡ್ತಾ ಇದೀಯಾ? ಇವಳಿಂದನೇ ಕಡೆ ಇಷ್ಟೆಲ್ಲ ಆಗಿದ್ದು. ಪ್ಯಾಕೆಟ್ ಗಟ್ಲೆ ಕುಣಿತಿದ್ದವನ್ನ ಬಕ್ಕೆ ಗಟ್ಲೆ ಕುಡಿಯೋ ತರ ಮಾಡಿದಾಳೆ ಮಾಂಕಾಳಿ. ಮರ್ಯಾದೆ ಮೇಹಾಲಷ್ಟು ತುಕ್ಕಿದೆ ಅಂತ ಕೊಚ್ಕೋತಾ ಇದ್ಲು. ಅತ್ತೆ, ಸೂರ್ಯ ಅವ್ರು ಮಾಡಿದ ತಪ್ಪಿಗೆ ನೀನು ಅವ್ರಿಗೆ ಯಾಕೆ ಬೈತಾ ಇದ್ದೀರಾ? ಇವಳು ಒಳ್ಳೆ ಹೆಂಡತಿ ಆಗಿದ್ದಿದ್ರೆ ಅವ್ನ್ ಕೆಟ್ಟ ಅಭ್ಯಾಸನ ಬಿಡಿಸಿ ಒಳ್ಳೆ ದಾರಿಗೆ ತಂದಿರೋಳು. ಆದ್ರೆ ಇವಳೇ ಸರಿ ಇಲ್ವೇ? ಸಾಲದಕ್ಕೆ ಅವನೇನಾದ್ರೂ ಸರಿ ಹೋಗ್ಬಿಟ್ರೆ ಇವಳು ಇಷ್ಟ ಬಂದಾಗ ಇವಳು ಕುಣಿಯಕ್ಕಾಗಲ್ಲ ನೋಡು. ಅದಕ್ಕೆ ಮೀನಾವ್ರೆ, ನಮ್ಮ ಮನೆಯವ್ರ ವಿಷಯಕ್ಕೆ ಸೂರ್ಯ ಅವ್ರು ಇಂಟರ್ಫಿಯರ್ ಆಗೋದು ಬೇಡ ಅಂದಿದ್ದಕ್ಕೆ ನೀವೇನಂದ್ರಿ? ಅವ್ರ ಕಣ್ಣು ಮುಂದೆ ತಪ್ಪು ನಡೆದ್ರೆ ಅವ್ರು ಸುಮ್ಮನೆ ಇರೋದಿಲ್ಲ, ಪ್ರಶ್ನೆ ಮಾಡೇ ಮಾಡ್ತಾರೆ ಅಂತ ಹೇಳಿದ್ರೋ ಇಲ್ವೋ? ಇವಾಗ ನಾನು ಹೇಳಿದ್ರೋ ಇಲ್ವೋ ಅಂದೆ. ಹೇಳ್ದೆ. ಈಗ ನಿಮ್ಮ ಗಂಡ ಮಾಡಿರೋ ತಪ್ಪನ್ನ ನಾವೆಲ್ಲರೂ ಪ್ರಶ್ನೆ ಮಾಡ್ಬೋದಲ್ವಾ? ಅವರು ಜವಾಬ್ದಾರಿ ಇಲ್ಲದೆ ಸುತ್ತೋ ವ್ಯಕ್ತಿ ಅಲ್ಲ ಅಂತ ಹೇಳಿದ್ರಿ. ಈಗ ಅವ್ರು ಮಾಡಿರೋದು ತುಂಬಾ ಜವಾಬ್ದಾರಿ ಇರೋ ಕೆಲಸ ಅಲ್ವಾ? ಮಾತುಗೂ ನಾನು ಅಪ್ಪಗೆ ಅವಮಾನ ಮಾಡಿದೆ, ಮನೆ ಮರ್ಯಾದೆ ತೆಗೆದೆ ಅಂತ ಹೇಳ್ತಾನೆ. ಈಗ ಈ ಮನೆ ಮರ್ಯಾದೆ ಹಾಳಾಗಿದ್ದು ಯಾರಿಂದ? ಈಗ ನಿನ್ ಹೊಟ್ಟೆ ತಣ್ಣಗಾಯ್ತಾನೆ ಮಾಂಕಾಳಿ. ಒಂದೇ ರಾತ್ರಿಯಲ್ಲಿ 500 ಹೂವಿನ ಹಾರ ಕಟ್ಟಿರೋ ಸೂರ್ಯನ ಹೆಂಡತಿ ಮೀನಾ ಅಂತ ಶೋ ಕೊಟ್ಟಿಯಲ್ಲೇ ಶೋಕಿಲಾಲಿ. ಇನ್ನು ಮುಂದೆ ನಿನ್ನನ್ನ ಯಾರು ಹಂಕರಿಯಲ್ಲ, ಕುಡುಕನ ಹೆಂಡತಿ ಮೀನಾ ಅಂತಾನೆ ಕರೆಯೋದು. ಅಂತ ಕುಡ್ಕಂಗೆ ಜನ್ಮ ಕೊಟ್ಟೋಳು ಅಂತ ನಿಮ್ ಜನ್ಮನು ಜಾಲಾಡ್ತಾರೆ ಬಿಡಿಯತ್ತೆ. ನಾನು ಆವತ್ತೇ ಬಡ್ಕೊಂಡೆ ಇವಳು ನಾಲ್ಗೆ ನಾಗರ ಬಾವಿ ಅಷ್ಟು ಉದ್ದ ಇದೆ ಅಂತ. ಈಗ್ಲಾದ್ರೂ ನನ್ನ ಮಾತನ್ನ ನಂಬ್ತೀರಾ? ಅತ್ತೆ, ಅವ್ರು ಹೇಳ್ತಾ ಇರೋದು ಕರೆಕ್ಟ್ ಆಗೇ ಇದೆಯಲ್ಲ. ಶ್ರುತಿ, ನೀನ್ ಸುಮ್ನೆ ಇರು. ಅವ್ರು ಮಾಡಿರೋ ತಪ್ಪಿಗೆ ಯಾಕೆ ಎಲ್ರು ಸೇರಿ ನನ್ನನ್ನು ಪ್ರಶ್ನೆ ಮಾಡ್ತಿದ್ದೀರಾ? ಇವತ್ತು ಅವ್ರ ರೀತಿ ಆಗೋ ಕಾರಣ ನೀವೇ. ಹೌದು ಕಣೆ ಚಂಡುವ, ನಾನು ಅವ್ನಿಗೆ ಹೇಳಿದ್ದೆ, ಹೋಗಪ್ಪ ಹೋಗು, ಬಾರಲ್ಲಿ ಕುತ್ಕೊಂಡು ಚೆನ್ನಾಗಿ ಕುಡಿ ಅಂತ. ನಾನು ಅವ್ರನ್ನ ಬದಲಾಯಿಸಿಲ್ಲ ಅಂತ ನನ್ ಮೇಲ್ ಕೂಗಾಡ್ತಿದ್ದೀರಾ. ನಾನು ಅವ್ರನ್ನ ಮದ್ವೆ ಆಗಿ ಮನೆಗ್ ಬಂದು ಇನ್ನು 1 ವರ್ಷನೂ ಆಗಿಲ್ಲ. ಹುಟ್ಟಾಗಿಂದ ನೀವೇ ಅಲ್ವಾ ಅತ್ತೆ ಅವ್ರನ್ನ ಬೆಳೆಸಿದ್ದು? ಅವ್ರಿಗೆ ಒಳ್ಳೆ ಬುದ್ಧಿ ಹೇಳ್ಕೊಟ್ಟು ಬೆಳೆಸ್ಲಿಲ್ವಾ ನೀವು?